ಎಲ್ಲರಿಗೂ ಮಧ್ಯಾಹ್ನದ ವಂದನೆಗಳು. ವೆರಿ ಗುಡ್ ಆಫ್ಟರ್ನೂನ್. ನಾವು ಕಳೆದ ಕ್ಲಾಸಲ್ಲಿ ಬಿಂಬಕಗಳ ಸಂಬಂಧಗಳು ಆಗಿರ್ಬೋದು ಅಥವಾ ಪ್ರಾಥಮಿಕ ಗಣತೀಯ ತಂತ್ರಗಳನ್ನು ನಾವು ತಿಳ್ಕೊಂಡ್ವಿ. ಆ ಪ್ರಾಥಮಿಕ ಗಣತೀಯ ತಂತ್ರಗಳಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು ಬಿಂಬಕ ಎಂದ್ರೇನು, ಬಿಂಬಕದ ಸಮೀಕರಣಗಳು ಯಾವ ರೀತಿ ಇರುತ್ತೆ ಅನ್ನೋದನ್ನು ನೋಡಿದ್ವಿ ನಾವು. ಅಂದರೆ ಒಂದು ಚಲಕ, ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಚಲಕಗಳ ನಡುವೆ ಇರತಕ್ಕಂಥ ಸಂಬಂಧವನ್ನು ವಿವರಿಸುವುದಕ್ಕೆ ನಾವು ಚಲಕಗಳು ಅಂತ ನಾವು ಕರೆದಿದ್ದೀವಿ. ಬಿಂಬಕಗಳು ಅಂತ ಹೇಳಿದೆ ನಾವು. ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಚಲಗಳ ನಡುವಿನ ಸಂಬಂಧವನ್ನು ತಿಳಿಸ್ತಕ್ಕಂಥದ್ದನ್ನು ನಾವು ಬಿಂಬಕಗಳು ಅಂತ ನಾವು ಕರೆದಿದ್ದೀವಿ. ಇಲ್ಲ ಹಾಗೆಯೇ ನಾವು ಈ ಬಿಂಬಕಗಳ ಸಂಬಂಧಗಳನ್ನು ನೋಡಿದ ಮೇಲೆ ನಾವು ಇತರೆ ಚಲಕಗಳು, ನಾವು ಅವಲಂಬಿತ ಚಲಕ ಮತ್ತು ಸ್ವತಂತ್ರ ಚಲಕ ಅನ್ನೋದನ್ನು ನಾವು ಗಮನಿಸ್ತಾ ಬರ್ತೀವಿ. ಇಲ್ಲಿ ಚಲಕ ಅಂತಕ್ಕಂಥದ್ದು ಏನು, ಇಲ್ಲಿ ನಮಗೆ ಗೊತ್ತಾಗುತ್ತೆ. ಇಲ್ಲಿ ಚಲಕಗಳು ಅಂದರೆ, ಚಲಕ ಅಂದರೆ ಯಾವುದೇ ಒಂದು ಮೌಲ್ಯ ಅಂತಕ್ಕಂಥದ್ದು ಬದಲಾವಣೆ ಹೊಂದ್ತಾ ಇದ್ದರೆ, ಅಂದರೆ ಅದೊಂದು ಚಲದ ಪರಿಮಾಣ ಅಥವಾ ಪರಿಮಾಣದ ಮೌಲ್ಯ ಅಂತಕ್ಕಂಥದ್ದು ಯಾವಾಗಲೂ ಬದಲಾವಣೆ ಹೊಂದ್ತಾ ಇದ್ದರೆ ಅದನ್ನು ನಾವು ಚಲಕಗಳು ಅಂತ ನಾವು ಕರಿತಾ ಹೋಗ್ತೀವಿ. ನಮ್ಮ ಅರ್ಥಶಾಸ್ತ್ರದಲ್ಲಿ ನಾವು ಬೇಕಾದಷ್ಟು ನಾವು ಆರ್ಥಿಕ ಚಲಕಗಳನ್ನು ನೋಡ್ತೀವಿ. ಅಂದರೆ ಬೆಲೆ ಆಗಿರ್ಬೋದು, ಬೇಡಿಕೆ ಆಗಿರ್ಬೋದು, ಪೂರೈಕೆ ಆಗಿರ್ಬೋದು, ವೆಚ್ಚ ಆಗಿರ್ಬೋದು, ಲಾಭ ಆಗಿರ್ಬೋದು, ಆದಾಯ ಆಗಿರ್ಬೋದು, ಇವಾಗೆಲ್ಲವುಗಳು ಕೂಡ ಏನು ಹೇಳ್ತೀವಿ ನಾವು ಆರ್ಥಿಕ ಚಲಕಗಳು ಅಂತ ನಾವು ಕರಿತಾ ಹೋಗ್ತೀವಿ. ನಂತರ ಇಲ್ಲಿ ಚಲಕಗಳ ನಡುವೆ ನಾವು ಸಂಬಂಧವನ್ನು ನೋಡಿದಾಗ ಆ ಸಂಬಂಧವನ್ನು ಹೇಗೆ ವಿವರಿಸುತ್ತೆ ಅನ್ನೋದನ್ನು ನಮಗೆ ಫಂಕ್ಷನ್ ಅಥವಾ ಎಫ್ ಅಂತಕ್ಕಂಥ ಸೂಚಿಸುತ್ತೆ ಅನ್ನೋದನ್ನು ನಾವು ನೋಡ್ತಾ ಬಂದಿದ್ದೀವಿ. ಅದರಲ್ಲಿ ಸಾಮಾನ್ಯವಾಗಿ ನಾನು ಕಳೆದ ಕ್ಲಾಸಿನ ಸ್ವಲ್ಪ ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಒಂದೇ ನಿಮಿಷ. ಇಲ್ಲಿ ನಾವು ಕಳೆದ ಕ್ಲಾಸಲ್ಲಿ ನಾವು ನೋಡಿದ್ವಿ ಫಂಕ್ಷನಲ್ ಆ್ಯಂಡ್ ಫಂಕ್ಷನಲ್ ರಿಲೇಷನ್ಶಿಪ್ ಅಂತಕ್ಕಂಥದ್ದನ್ನು ಇಲ್ಲಿ ನಾವು ನೋಡಿದ್ದೀವಿ. ಯಾವುದು ಎಕ್ಸಾಂಪಲ್ಸನ್ನು ನೋಡಿದೆ. y = f(x), d = f(p), s = f(p), l = f(r) ಅಂತ. ಇಲ್ಲಿ ನಾವು ಚಲಕಗಳು ಅಂದರೆ ಯಾವ್ಯಾವುದು, ಇಲ್ಲಿ ಏನು ನಾವು ಎಫ್ ಅನ್ನೋದೇನೋ ಎರಡು ಚಲಕಗಳ ನಡುವೆ ಇರುವ ಸಂಬಂಧವನ್ನು ವಿವರಣೆ ತೋರಿಸಿದರೆ ಅವು ಯಾವ ಎರಡು ಸಮಸ್ಯೆಗಳು ಅಂದರೆ ನಾವು ನೋಡ್ತಾ ಬರ್ತೀವಿ. ಇಲ್ಲಿ y ಮತ್ತು x, d ಮತ್ತು p, s ಮತ್ತು p, ಆಯಿತಾ. ಅನಂತರ ಎಲ್ ಮತ್ತು ಆರ್ ಅಂತಕ್ಕಂಥವು, ಇವೆಲ್ಲವುಗಳು ಏನನ್ನು ಹೇಳ್ತೀವಿ ನಾವು, ಇವುಗಳನ್ನೇ ನಾವು ಚಲಕಗಳು ಅಂತ ನಾವು ಕರಿತಾ ಹೋಗ್ತೀವಿ. ಈ ಚಲಕಗಳು ಯಾವ ರೀತಿ ಬದಲಾವಣೆ ಹೊಂದ್ತಾ ಇರುತ್ತೆ ಅಂದರೆ ಇವು ಯಾವಾಗಲೂ ಕೂಡ ಬದಲಾವಣೆ ಹೋಗುತ್ತಾ ಇರುತ್ತೆ. ನಾವು ಅವುಗಳನ್ನು ಚಲಕಗಳು ಅಥವಾ ಆರ್ಥಿಕ ಚಲಕಗಳು ಅಂತ ನಾವು ಕರೀತಾ ಹೋಗ್ತೀವಿ. ಇದಿಷ್ಟು ನಾವು ಕಳೆದ ಕ್ಲಾಸಲ್ಲಿ ನಾವು ಗಮನಿಸಿದ್ವಿ. ನಂತರ ಇಲ್ಲಿ ನಾನು ಹೇಳಿದೆ ವೇರಿಯಬಲ್ಸ್ ಅಥವಾ ಚಲಕಗಳು ಅಂತಕ್ಕಂಥ, ನಾವು ಬಿಂಬಕಗಳ ಬಗ್ಗೆ ಮಾತ್ರ ಅಧ್ಯಯನ ಮಾಡಿದ್ವಿ. ಈಗ ಚಲಕಗಳು ಅಂತಕ್ಕಂಥದ್ದು ಏನು, ಇಲ್ಲಿ ನಾವು ನೋಡಿದಾಗ ವೇರಿಯಬಲ್ ಈಸ್ ಎ ಕ್ವಾಂಟಿಟಿ ವಿಚ್ ವ್ಯಾಲ್ಯೂಸ್ ಆಲ್ವೇಸ್ ಚೇಂಜಸ್. ಇಟ್ ಮೀನ್ಸ್ ದ ವ್ಯಾಲ್ಯೂ ಆಫ್ ವೇರಿಯಬಲ್ ಚೇಂಜಸ್ ಇನ್ ಆಲ್ ಸರ್ಕಮ್ಟೆನ್ಸಸ್. ನಾವು ಎಲ್ಲ ಸಂದರ್ಭಗಳಲ್ಲೂ ಬದಲಾವಣೆಯನ್ನು ಆಗ್ತಾ ಇದ್ದರೆ ಅದನ್ನು ನಾವು ಏನಂತೀವಿ, ಅದರ ಪರಿಮಾಣದ ಮೌಲ್ಯ ಅಂತಕ್ಕಂಥದ್ದು ಯಾವಾಗಲೂ ಬದಲಾವಣೆ ಆಗ್ತಾ ಇರುತ್ತೆ. ಅದನ್ನೇ ನಾವೇನಂತ ಕರಿತೀವಿ, ಚಲಕಗಳು ಅಂತ ಕರಿತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ಡಿಮಾಂಡ್, ಸಪ್ಲೈ, ಕಾಸ್ಟ್, ಪ್ರಾಫಿಟ್, ಇನ್ಕಮ್ ಆ್ಯಂಡ್ ಸೋ ಆನ್, ಇವನ್ನೆಲ್ಲವನ್ನು ನೋಡಿ ದಟ್ ವೇರಿಯಬಲ್ಸ್. ಸೊ ವೇರಿಯಬಲ್ ಮೀನ್ಸ್ ಈಸ್ ಎ ಕ್ವಾಂಟಿಟಿ ವಿಚ್ ವ್ಯಾಲ್ಯೂಸ್ ಆಲ್ವೇಸ್ ಚೇಂಜಸ್. ದಿಸ್ is called what is that variable. And then here in the variable, what are the types of the variable? ಸೊ ನಾವು ನೋಡಿದಾಗ ಇಲ್ಲಿ ಟೈಪ್ಸ್ ಯಾವ್ಯಾವುದಿದೆ, ಟೈಪ್ಸ್ ಚಲಕಗಳ ವಿಧಗಳು ಯಾವ್ಯಾವುದು. ಚಲಕಗಳ ವಿಧಗಳಲ್ಲಿ ಪ್ರಮುಖವಾಗಿ ನಾವು ಎರಡು ವಿಧಗಳನ್ನು ಇಲ್ಲಿ ಕಲಿತಾ ಹೋಗ್ತೀವಿ. ಒಂದು ಅವಲಂಬಿತ ಚಲಕ, ಮತ್ತೊಂದು ಸ್ವತಂತ್ರ ಚಲಕ ಅಂತಕ್ಕಂಥದ್ದು. ಇಲ್ಲಿ ಅವಲಂಬಿತ ಮತ್ತು ಸ್ವತಂತ್ರ ಚಲಕ ಏನು, ನಾವು ಮತ್ತೊಂದು ಸರಿ ಹೇಳ್ತಾ ಬರ್ತೀನಿ, ಬದಲಾಗುವ ಆರ್ಥಿಕ ಅಂಶಗಳನ್ನೇ ನಾವು ಚಲಕಗಳು ಅಥವಾ ಛಲಗಳು ಅಂತ ನಾವು ಕರಿತಾ ಹೋಗ್ತೀವಿ. ಸೊ ಈ ಚಲಕಗಳಲ್ಲಿ ನಾವು ನೋಡಿದಾಗ ಸ್ವತಂತ್ರ ಚಲಕ, ಅವಲಂಬಿತ ಚಲಕ, ಸತತ ಚಲಕ, ಅಸತತ ಚಲಕ ಅಂತಕ್ಕಂಥದ್ದು ನಿಮಗೆ ಪ್ರಶ್ನೆ ಮಾಡಿದಾಗ ಸಂಖ್ಯಾಶಾಸ್ತ್ರದಲ್ಲಿ ಬರುತ್ತೆ. ಅಲ್ಲಿ ಸತತ ಚಲಕ ಮತ್ತು ಅಸತತ ಚಲಕಗಳು ನಿಮಗೆ ಗೊತ್ತಾಗುತ್ತೆ. ಅಂದರೆ ಕಂಟಿನ್ಯೂಸ್ ಸೀರೀಸ್ ಆ್ಯಂಡ್ ಡಿಸ್ಕ್ರೀಟ್ ವೇರಿಯಬಲ್, ಕಂಟಿನ್ಯೂಸ್ ವೇರಿಯಬಲ್ ಅಂತ ನಾವು ಕರಿತಾ ಹೋಗ್ತೀವಿ. ಇಲ್ಲಿ ನಾವು ಮೊದಲನೇದಾಗಿ ಏನು ಅವಲಂಬಿತ ಚಲಕ ಅಂತಕ್ಕಂಥದ್ದು ಏನು ಹೇಳ್ತೀವಿ, ಯಾವುದೇ ಬಿಂಬಕವು ಒಂದು ಚಲಕದ ಯಾವುದೇ ಒಂದು ಸಮೀಕರಣದಲ್ಲಿ ಅಥವಾ ಬಿಂಬಕದಲ್ಲಿ ಒಂದು ಚಲಕ ಅಂತಕ್ಕಂಥದ್ದು ಮತ್ತೊಂದು ಚಲಕದ ಮೇಲೆ ಅವಲಂಬಿಸಿದರೆ ಅದನ್ನು ನಾವು ಏನಂತ ಕರಿತೀವಿ, ಅವಲಂಬಿತ ಚಲಕ ಅಂತ ಕರಿತಾ ಹೋಗ್ತೀವಿ. ಯಾವುದೇ ಒಂದು ಬಿಂಬಕದಲ್ಲಿ ಒಂದು ಚಲಕ ಅಂತಕ್ಕಂಥ ಮತ್ತೊಂದು ಚಲಕವನ್ನು ಅವಲಂಬನೆ ಆಗಿದ್ದರೆ ಮಾತ್ರ ಅದನ್ನು ಅವಲಂಬಿತ ಚಲಕ ಅಂತ ನಾವು ಕರಿತಾ ಹೋಗ್ತೀವಿ. ಸೊ ಹಾಗೆಯೇ ಮತ್ತೊಂದು
ಸ್ವತಂತ್ರ ಚಲಕ. ಯಾವುದೇ ಚಲಕ ಅಂತಕ್ಕಂಥದ್ದು ಮತ್ತೊಂದು ಚಲಕದ ಮೇಲೆ ಅವಲಂಬಿಸಿದೆ ಬದಲಾವಣೆಯನ್ನು ಹೊಂದ್ತಾ ಇದ್ದರೆ ಅದನ್ನು ನಾವು ಸ್ವತಂತ್ರ ಚಲಕ ಅಂತ ನಾವು ಕರೀತಾ ಹೋಗ್ತೀವಿ. ಅಂದರೆ ಇಲ್ಲಿ ಅವಲಂಬಿತ ಚಲಕ ಅನ್ನೋದು ಯಾವಾಗಲೂ ಅವಲಂಬನೆ ಆಗಿರುತ್ತೆ. ಸ್ವತಂತ್ರ ಚಲಕ ಯಾವುದೇ ಒಂದು ಮೌಲ್ಯ ಅಂತಕ್ಕಂಥ ಮತ್ತೊಂದು ಯಾವುದರ ಮೇಲೂ ಕೂಡ ಅವಲಂಬನೆ ಆಗಿರೋದಿಲ್ಲ. ಅದು ಅವಲಂಬನೆ ಆಗದೆ ಬದಲಾವಣೆ ಆಗ್ತಾ ಇದ್ರೆ ಅದನ್ನು ನಾವು ಸ್ವತಂತ್ರ ಚಲಕ ಅಂತ ನಾವು ಕರೀತಾ ಹೋಗ್ತೀವಿ. ಇನ್ನೊಂದು ಸರಿ ಹೇಳ್ಬಿಡ್ತೀನಿ. ಸ್ವತಂತ್ರ ಚಲಕ ಎಂದರೆ ಒಂದು ಬಿಂಬಕದಲ್ಲಿ ಒಂದು ಚಲಕವು ಮತ್ತೊಂದು ಚಲಕದ ಅವಲಂಬಿಸದೆ ಬದಲಾವಣೆ ಹೊಂದುತ್ತಿದ್ದರೆ ಅದನ್ನು ನಾವು ಸ್ವತಂತ್ರ ಚಲಕ ಅಂತ ಕರಿತೀವಿ. ಉದಾಹರಣೆಗೆ ಸ್ವತಂತ್ರ ಚಲಕಕ್ಕೆ ನಾವು ನೋಡೋದಾದರೆ ಉದಾಹರಣೆಗೆ ಡಿ ಈಕ್ವಲ್ ಟು ಎಫ್ ಆಫ್ ಪಿ, ಡಿ ಈಕ್ವಲ್ ಟು ಎಫ್ ಆಫ್ ಪಿ. ಈ ಸಮೀಕರಣದಲ್ಲಿ ಡಿ ಅನ್ನು ನಾವು ಅವಲಂಬಿತ ಚಲಕ ಅಂತ ಕರಿತೀವಿ, ಪಿ ಅನ್ನು ಸ್ವತಂತ್ರ ಚಲಕ ಅಂತ ಕರಿತೀವಿ. ಯಾಕೆ ಅಂದರೆ ಬೆಲೆ ಬದಲಾವಣೆ ಆದಂತೆ ಹೊಡೆದ ಬೇಡಿಕೆ ಬದಲಾಗುತ್ತದೆ. ಅಂದರೆ ನಾವು ಇನ್ನೊಂದು ರೀತಿಯಲ್ಲಿ ಕುರುಡು ಮೆಥಡಲ್ಲಿ ಹೇಳ್ತಾ ಬರ್ತೀವಿ, ಬಲಗಡೆ ಬರುವುದೆಲ್ಲ ಸಮೀಕರಣದ ಬಲಗಡೆ ಬರುವುದೆಲ್ಲ ಸ್ವತಂತ್ರ ಚಲಕ, ಸಮೀಕರಣದ ಎಡಭಾಗದಲ್ಲಿ ಬರೋದೆಲ್ಲ ಅವಲಂಬಿತ ಚಲಕಗಳು ಅಂತಕ್ಕಂಥದ್ದು. ಇಲ್ಲಿ ನಾವು ಸ್ವತಂತ್ರ ಚಲಕ ಏನು ಹೇಳ್ತೀವಿ, ಆ ಸ್ವತಂತ್ರ ಚಲಕ ಅಂತಕ್ಕಂಥದ್ದು ಯಾವುದೇ ಚಲಕದ ಮೇಲೆ ಅವಲಂಬನೆಯಾಗದೆ ಸ್ವತಂತ್ರವಾಗಿ ಬದಲಾವಣೆ ಆಗ್ತಾ ಇದ್ದರೆ ಅದನ್ನು ನಾವು ಸ್ವತಂತ್ರ ಚಲಕ ಅಂತ ಕರಿತೀವಿ. ಹಾಗಾಗಿ ಇಲ್ಲಿ ಪಿ ಅನ್ನೋದೇನಿದೆ ಸ್ವತಂತ್ರ ಚಲಕ, ಅಂದರೆ ಬೆಲೆ ಅನ್ನೋದು ಆ ಬೆಲೆ ಬದಲಾವಣೆ ಆದಂತೆ ಬೇಡಿಕೆ ಬದಲಾಗ್ತಾ ಹೋಗುತ್ತೆ. ಹಾಗಾಗಿ ಬೇಡಿಕೆ ಅನ್ನೋದು ಅವಲಂಬಿತ ಚಲಕ, ಬೆಲೆ ಅನ್ನೋದು ಸ್ವತಂತ್ರ ಚಲಕ ಅಂತ ಕರಿತಾ ಹೋಗ್ತೀವಿ. ಎಫ್ ಅನ್ನೋದು ನಮಗೆ ಗೊತ್ತಿದೆ, ಲಾಸ್ಟ್ ಕ್ಲಾಸಲ್ಲಿ ನಾವು ಹೇಳಿದ್ವಿ, ಫಂಕ್ಷನ್ ಅಥವಾ ಬಿಂಬಕ. ಬೆಲೆ ಮತ್ತು ಬೇಡಿಕೆ ನಡುವಣ ಸಂಬಂಧವನ್ನು ವಿವರಿಸುವುದೇ ಬಿಂಬಕ ಅಂತ ನಾವು ಕರಿತೀವಿ. ಅದನ್ನು ಎಫ್ ಅನ್ನು ಸೂಚಿಸುತ್ತೆ. ಅಂದರೆ ಇಲ್ಲಿ ಮತ್ತೊಂದು ನಾವು ಹೇಳ್ತಾ ಬರ್ತೀವಿ, ಅವಲಂಬಿತ ಚಲಕ. ಯಾವುದೇ ಒಂದು ಬಿಂಬಕದಲ್ಲಿ ಒಂದು ಚಲಕ ಅಂತಕ್ಕಂಥದ್ದು ಮತ್ತೊಂದು ಚಲಕವನ್ನು ಅವಲಂಬಿಸಿ ಬದಲಾವಣೆ ಆಗ್ತಾ ಇದ್ರೆ, ಅಂದರೆ ಒಂದು ಚಲಕದ ಮೌಲ್ಯ ಅಂತಕ್ಕಂಥದ್ದು ಬೇರೊಂದು ಚಲಕದ ಮೌಲ್ಯದ ಬದಲಾವಣೆಯಿಂದ ಪರಿಣಾಮದಿಂದ ಬದಲಾಗ್ತಾ ಇದ್ದರೆ ಅದನ್ನು ನಾವು ಅವಲಂಬಿತ ಚಲಕ ಅಂತ ಕರೀತಾ ಹೋಗ್ತೀವಿ. ಇಲ್ಲಿ ಉದಾಹರಣೆಗೆ ನೋಡಿದ್ವಿ ನಾವು, ಡಿ ಈಕ್ವಲ್ ಟು ಎಫ್ ಆಫ್ ಪಿ ಅಲ್ಲಿ ಯಾವುದು ಅವಲಂಬಿತ ಚಲಕ ಅಂದರೆ ಡಿ ಅನ್ನೋದು ಅವಲಂಬಿತ ಚಲಕ, ಬೇಡಿಕೆ ಅನ್ನೋದು ಅವಲಂಬನೆ. ಯಾವುದ್ರ ಮೇಲೆ ಅವಲಂಬಿತವಾಗಿದೆ ಅಂದರೆ ಅದು ಬೆಲೆಯ ಮೇಲೆ ಅವಲಂಬಿತವಾಗಿದೆ ಅಂತಕ್ಕಂಥ. ನಂತರ ಸತತ ಚಲಕ. ಯಾವುದೇ ಒಂದು ಚಲ ಅಂತಕ್ಕಂಥದ್ದು ಅಥವಾ ಯಾವುದೇ ಒಂದು ಚಲಕ ಅಂತಕ್ಕಂಥದ್ದು ಅದಕ್ಕೆ ನೀಡಲಾದ ಮೌಲ್ಯಗಳ ವರ್ಗಾಂತರದಲ್ಲಿ ಯಾವುದೇ ಮೌಲ್ಯವನ್ನು ಅಂತ ಇದ್ದರೆ ಅಂಥ ಚಲಕವನ್ನು ನಾವು ಸತತ ಚಲಕ ಅಂತ ನಾವು ಕರೀತಾ ಹೋಗ್ತೀವಿ. ಅಂದರೆ ಉದಾಹರಣೆಗೆ 1 ಮತ್ತು 2ರ ಮಧ್ಯೆ ಇರತಕ್ಕಂಥ 1.1, 1.2, 1.3, 1.25, 1.75 ಇವನ್ನೆಲ್ಲ ನಾವೇನಂತ ಕರಿತೀವಿ, ಅವುಗಳನ್ನು ಸತತ ಚಲಕ. ಅಂದರೆ ಆ ಸಂಖ್ಯೆ ಅನ್ನೋದು ಯಾವಾಗಲೂ ಕಂಟಿನ್ಯೂ ವರ್ಗಾಂತರ ಆಗ್ತಾನೇ ಇರುತ್ತೆ ಅಂತ. ಮತ್ತೊಂದು ಅಸತತ ಚಲಕ ಅಂತ ಕರಿತೀವಿ. ಆ ಯಾವುದೇ ಒಂದು ಚಲಕಕ್ಕೆ ನೀಡಲಾದ ಮೌಲ್ಯಗಳ ವರ್ಗಾಂತರಗಳಲ್ಲಿ ಮಿತಸಂಖ್ಯೆಯ ಮೌಲ್ಯವನ್ನು ಹೊಂದುವಂತಿದ್ದರೆ ಅಂಥ ಚಲಕವನ್ನು ನಾವು ಅಸತತ ಚಲಕ ಅಂತ ಕರಿತೀವಿ. ಉದಾಹರಣೆಗೆ ನಾವು ಈ ಅಸತತ ಚಲಕ ಅಂತಕ್ಕಂಥ ನಾವೇನಂತ ಕರಿತೀವಿ, ಪೂರ್ಣಾಂಕ ರೂಪದಲ್ಲಿ ಅದನ್ನು ವ್ಯಕ್ತಪಡಿಸ್ತಾ ಹೋಗ್ತೀವಿ. ಅಂದರೆ ಈಗ ಹೇಳಿದ್ನಲ್ಲ ನಾನು ಮೊದಲೇ 1.1, 1.2, 1.3 ಆಗ ಹೇಳಲ್ಲ ನಾವು 1, 2, 3, 4, 5, 6, 7, 10, 12, 14 ಈ ಥರ ನಾವು ಪೂರ್ಣಾಂಕಗಳ ರೂಪದಲ್ಲಿ ವ್ಯಕ್ತಪಡಿಸಿರೋದನ್ನು ನಾವು ಅಸತತ ಚಲಕ ಅಂತ ನಾವು ಕರೀತಾ ಹೋಗ್ತೀವಿ. ಇಷ್ಟು ನಮಗೆ ಚಲಕಗಳು ಅಂದ್ರೇನು, ಚಲಕಗಳ ವಿಧಗಳೇನು ಅನ್ನೋದನ್ನು ನಾವು ನೋಡ್ತಾ ಬಂದಿದ್ವಿ. ಮುಂದಿನ ಕ್ಲಾಸಲ್ಲಿ ನಾವು ಸರಳ ರೇಖೆ ಬಿಂಬಕ ಮತ್ತು ವಕ್ರರೇಖೆ ಬಿಂಬಕ ಎಂದರೇನು, ಅಂದರೆ ಯಾವುದೇ ಒಂದು ನಾವು ಆರ್ಥಿಕ ಚಲಕಗಳ ಮೌಲ್ಯಗಳ ಬದಲಾವಣೆಯನ್ನು ಯಾವುದರಲ್ಲಿ ನೋಡ್ತೀವಿ, ಚಿತ್ರದಲ್ಲಿ ವಿವರಣೆ ಕೊಡ್ತಾ ಹೋಗ್ತೀವಿ. ನಾವು ಮೊದಲೇ ಗೊತ್ತಿದೆ, ಗಣತೀಯ ಶಾಸ್ತ್ರವನ್ನು ನಾವು ಅರ್ಥಶಾಸ್ತ್ರದಲ್ಲಿ ಬೇಕಾದರೆ ನಾವು ಕೆಲವೊಂದನ್ನು ವಿವರಣೆಯನ್ನು ನಾವೇನು ಮಾಡ್ತೀವಿ, ನಕ್ಷೆಗಳ ರೂಪದಲ್ಲಿ ಅಥವಾ ಏನು ಹೇಳ್ತೀವಿ ರೇಖಾಚಿತ್ರಗಳ ರೂಪದಲ್ಲಿ ತೋರಿಸ್ಬೇಕಾಗುತ್ತೆ. ಹಾಗಾಗಿ ಇಲ್ಲಿ 2 ರೀತಿಯ ಚಲಕಗಳನ್ನು ಬಿಂಬಕಗಳನ್ನು ನೋಡ್ತೀವಿ. ಒಂದು ಸರಳ ರೇಖೆ ಬಿಂಬಕ, ಮತ್ತೊಂದು ವಕ್ರರೇಖೆ ಬಿಂಬಕ ಅನ್ನೋದು. ಸರಳ ರೇಖೆ ಬಿಂಬಕ ಅಂದರೆ 2 ಚಲಕಗಳ ನಡುವೆ ಇರುವ ಸಂಬಂಧವನ್ನು ರೇಖಾಚಿತ್ರದಲ್ಲಿ ತೋರಿಸಿದಾಗ ಆ ರೇಖೆಯು ನೇರವಾಗಿದ್ದರೆ ಅದನ್ನು ನಾವು ಏನಂತ ಕರಿತೀವಿ, ಸರಳ ರೇಖೆ ಬಿಂಬಕ ಅಂತ ಕರಿತಾ ಹೋಗ್ತೀವಿ. ಅಂದರೆ ಬೆಲೆ ಮತ್ತು ಬೇಡಿಕೆಯ ನಡುವಣ ಇರುವ ಸಂಬಂಧವನ್ನು ನಾವು ಚಿತ್ರದಲ್ಲಿ ತೋರಿಸಿದಾಗ ಅಥವಾ ನಕ್ಷೆಯಲ್ಲಿ ತೋರಿಸಿದಾಗ ಆ ರೇಖೆ ಹೇಗಿರಬೇಕು, ನೇರವಾಗಿರಬೇಕು. ಆಗಿದ್ದರೆ ಮಾತ್ರ ಅದನ್ನು ನಾವು ಸರಳ ರೇಖೆ ಬಿಂಬಕ ಅಂತ ನಾವು ಕರಿತಾ ಹೋಗ್ತೀವಿ. ಮತ್ತೊಂದು ವಕ್ರರೇಖೆ ಬಿಂಬಕ ಅಂತಕ್ಕಂಥ. ವಕ್ರರೇಖೆ ಬಿಂಬಕ ಅಂದರೆ 2 ಚಲಕಗಳ ನಡುವೆ ಇರುವ ಸಂಬಂಧವನ್ನು ನಾವು ಚಿತ್ರದಲ್ಲಿ ತೋರಿಸಿದಾಗ
ಆ ರೇಖೆಯು ನೇರವಾಗಿರದೆ ವಕ್ರವಾಗಿದ್ದರೆ ಅದನ್ನು ನಾವೇನಂತ ಕರಿತೀವಿ, ವಕ್ರರೇಖೆ ಬಿಂಬಕ ಅಂತ ಕರಿತೀವಿ. ಅಂದರೆ ಉದಾಹರಣೆಗೆ ನಾವು ಹೇಳ್ಬೋದು, ಬೆಲೆ ಮತ್ತು ಬೇಡಿಕೆ ನಡುವ ಸಂಬಂಧವನ್ನು ನೋಡಿದಾಗ ಅದು ಏನಾಗಿರುತ್ತೆ, ನೇರವಾಗಿರೋದಿಲ್ಲ. ಯಾವ ಥರ ಇರುತ್ತೆ ಅಂದರೆ ಸೈಕಲ್ ಟೈಪ್ ಹೋಗ್ತಾ ಇರುತ್ತೆ, ಅಂದರೆ ಆವರ್ತಗಳ ರೂಪದಲ್ಲಿ ಏರು ಇಳಿವು ಇರುತ್ತೆ. ಅಂಥದ್ದನ್ನು ನಾವೇನಂತ ಕರಿತೀವಿ, ವಕ್ರರೇಖೆ ಬಿಂಬಕ ಅಂತ ನಾವು ಕರಿತಾ ಹೋಗ್ತೀವಿ. ಇದಿಷ್ಟು ನಿಮಗೆ ಏನು ಹೇಳ್ತೀವಿ ಈ ದಿನ ಕ್ಲಾಸ್. ಮುಂದಿನ ಕ್ಲಾಸಲ್ಲಿ ನಾನು ಆ ಎರಡು ರೇಖೆಗಳ ಬಗ್ಗೆ ಇನ್ನು ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ. ನಂತರ ಕಮ್ ಟು ದಿ ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್. ಟುಡೇ ಐ ಆಮ್ ಟಾಕಿಂಗ್ ಅಬೌಟ್ ದಿ ವೇರಿಯಬಲ್ಸ್. ಆಲ್ರೆಡಿ ವಿ ನೋ ದಟ್ ದ ಲಾಸ್ಟ್ ಕ್ಲಾಸ್ we have studied about the function and functional relationship. Already we know that function is the explanation about the relationship between two or the more variables. Already we know that we given some equations, d equal to f of p, y equal to f of x. They are all called, what is that? The f. It is the indicates the explanation relationship between two variables or more than two variables. Now I give an example, that is the two variables equations, that is the y and x, d and p, s and p, l and r. They are the they are the variables. Today I am talking about the what is the variable. Already we know that variable. The variable is a quantity which values always changes. That is called variable. It means the value of variable changes in all circumstances. That is called variable. Variable is a quantity which values always changes. That is called the variables. Already we know that in our economic study, what is that in economic subject, we appear or we can see the so many variables are there like this: demand, supply, price, cost, profit, income. So these are the ways we call what is that population, consumption. They are called what is that variables. It means which values always changes in all circumstances. That is called the variable. So next, what are the what is the types of the variables? Already I told you that the types of variables. So regarding our studies, there is a more important, the four types of the what is that variables are there. The first one is dependent variable, second one is independent variable, the third one is continuous variable, the fourth one is discrete variable or discontinuous variable. So here the dependent variable, already we know that the dependent variable is a quantity which value changes when changes value of another variable. It means it is the depending variable. What is that? The dependent variable, it is a quantity which values changes when changes the value of another variable. This is always, this variable is always depending the value of another variable. That is called dependent. Next, second one is independent variable. The independent variable is a causes changes its values of the another variable. It means which value changes independently. That is called independent variable. Independent variable is a quantity which value changes very independently, not the depending upon any what is that value of the variables. So that is called the independent variable. So we can understand the what is that one example, d equal to f of p. This is the one of the equation, d equal to f of p. In this equation, p is independent variable, d is dependent variable, because the demand is always depending on price of the commodity. That is called what is that? The example, demand is dependent variable, p or price is independent variable, f is function. So that is called what is that? The independent variable and dependent variable. The third one is continuous variable. Here in the continuous variable as a what is that quantity which values changes any type of the value. That is called what is that? Continuous variable. For example, we can say that the so many what is that something
point something integers, what is that, 1 and 2, that is the 1.1, 1.2, 1.3, 1.25, 1.75, these are called, what is that, the value of these variables, it is the, we can get any value, that is the, what is that, continuous variable. It is the continuous variable. The second one is, fourth one is discrete variable or discontinuous variable. So here in the discrete variable are the quantity which values always it is the limit, that is called, what is that, the discrete or the discontinuous variable. For example, we can express integers like integers 1, 2, 3, 4, 10, 100, 500, 4, 5, 6. There is no, what is that, something points in 1.1.2. No. It is only integers. Purnanka ಅಂತ ಏನು ಕರಿತೀವಿ, that is the, in terms of the, what is that, the round figure, that is called, what is that, discrete variables. Today I have discussed about the, what is that, the variable and types of variable. In the next class we will continue the, what is that, linear function and non-linear function. What is that, I will tell you what is it very briefly. Linear function and non-linear function. Linear function, it is refers to the first degree equation. Non-linear function is equation. It means the linear function, it is the, we can express in the diagram the relationship of two variables, that will be, what is that, if, what is that, the linear, it is the direct, that is the, what is that, the diagram of the, what is that, in the variable or the diagram, it should be equal ratio or what is that, the direct relationship, that is called, what is that, the linear function. The second equation or the non-linear function, it should not be direct and not equal, or it should be indirect relationship, that is called non-linear function. So we can say that in the last class, what is that, understand about the linear non-linear function. So today they stop here. Thank you.